ಫ್ರೆಂಡ್ಸ್, ನಿಮಗೆ MWPA ಆಕ್ಟ್ ಬಗ್ಗೆ ಗೊತ್ತಿಲ್ವಾ? ಹೌದಾ? ಇದು ಅತ್ಯಂತ ಮಹತ್ವದ್ದು. ಹೀಗಾಗಿ ನಿಮ್ಗೆಲ್ಲರಿಗೂ ಇದರ ಬಗ್ಗೆ ಗೊತ್ತಿರಬೇಕು. ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ MWPA ಆಕ್ಟ್ ಅಂದ್ರೆ ಏನು? MWPA ಅಂತಂದ್ರೆ ಮ್ಯಾರಿಡ್ ವುಮೆನ್ ಪ್ರಾಪರ್ಟಿ ಆಕ್ಟ್ ಅಂತ. ಹಾಗಾದ್ರೆ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಉದಾಹರಣೆಗೆ ಒಬ್ರು ಇನ್ಶೂರೆನ್ಸ್ ಮಾಡಿದ್ದಾರೆ, ಅವರು ತೀರಿ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವರ ನಾಮಿನಿಗೆ ಇನ್ಶೂರೆನ್ಸ್ ಹಣ ಬರುತ್ತೆ. ಉದಾಹರಣೆಗೆ ಅವರು 1 ಕೋಟಿ ಇನ್ಶೂರೆನ್ಸ್ ಮಾಡಿದ್ರೆ 1 ಕೋಟಿಯ ಇನ್ಶೂರೆನ್ಸ್ ಅವರ ಫ್ಯಾಮಿಲಿಗೆ ಹೋಗುತ್ತೆ. ಸೊ ಅಕಸ್ಮಾತ್ ಆಗಿ ಇನ್ಶೂರೆನ್ಸ್ ಮಾಡಿದವರು ಬೇರೆ ಬೇರೆ ಸಾಲಗಳನ್ನ ಮಾಡಿದ್ರೆ, ಉದಾಹರಣೆಗೆ ಪರ್ಸನಲ್ ಲೋನು, ವೆಹಿಕಲ್ ಲೋನು, ಹೋಮ್ ಲೋನು, ಈ ತರ ಬೇರೆ ಬೇರೆ ಲೋನ್ಗಳು ಮಾಡಿದ್ರೆ ಏನಾಗುತ್ತೆ, ಇನ್ಶೂರೆನ್ಸ್ 1 ಕೋಟಿ ಹಣ ಬ್ಯಾಂಕಿಗೆ ಬರುತ್ತೆ. ಬ್ಯಾಂಕ್ದವ್ರು ನೋಡ್ತಾರೆ, ಇವೊಂದು ಬೇರೆ ಬೇರೆ ಸಾಲ ಇದಾವೆ. ಉದಾಹರಣೆಗೆ 90 ಲಕ್ಷದ ಸಾಲ ಅವನ ಹೆಸರಲ್ಲಿದೆ. ಸೊ ಬ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ 90 ಲಕ್ಷದ ಸಾಲವನ್ನ ತೀರಿಸುತ್ತೆ. ಅಂದ್ರೆ 1 ಕೋಟಿಯಲ್ಲಿ 90 ಲಕ್ಷ ಸಾಲವನ್ನ ತೀರಿಸಿದ್ರೆ 10 ಲಕ್ಷ ಉಳಿಯುತ್ತೆ. ಆ 10 ಲಕ್ಷನ ಅವರ ಫ್ಯಾಮಿಲಿಗೆ ಕೊಡ್ತಾರೆ. ಇದು ಯಾವಾಗ ಅಂತಂದ್ರೆ, ಯಾರು MWPA ಆಕ್ಟ್ ಅಂಡರ್ ಇನ್ಶೂರೆನ್ಸ್ ಅನ್ನ ಬೈ ಮಾಡದೇ ಇದ್ದ ಸಂದರ್ಭದಲ್ಲಿ ಅದು ಈ ರೀತಿ ಕೆಲಸ ಮಾಡುತ್ತೆ. ಅಕಸ್ಮಾತ್ ಆಗಿ ಅದೇ ಯುವಕ ಇನ್ಶೂರೆನ್ಸ್ ಅನ್ನ MWPA ಆಕ್ಟ್ ಅಂಡರ್ ಬೈ ಮಾಡಿದ್ರೆ ಅವಾಗ ಏನಾಗ್ತಾ ಇತ್ತು ಅಂತಂದ್ರೆ, ಆ ವ್ಯಕ್ತಿಯ ಸಾಲ ಏನೇ ಇದ್ರೂ ಸಹಿತ ಇನ್ಶೂರೆನ್ಸ್ 1 ಕೋಟಿಯ ಹಣ ಅವರ ಫ್ಯಾಮಿಲಿಗೆ ಹೋಗುತ್ತೆ. ಇದರಲ್ಲಿ 1 ರೂಪಾಯಿನೂ ಸಹಿತ ಬ್ಯಾಂಕಿಗೆ ಮುಟ್ಟುವ ಅವಕಾಶ ಇರುವುದಿಲ್ಲ. ಹೀಗಾಗಿ ನೀವು ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕಾದ್ರೆ MWPA ಆಕ್ಟ್ ಅಂಡರ್ ನೀವು ಬೈ ಮಾಡಿದ್ದೇ ಆದಲ್ಲಿ ನಿಮ್ಮ ಫ್ಯಾಮಿಲಿಗೆ ಬಿಟ್ಟು ಬೇರೆ ಯಾರಿಗೂ ಸಹಿತ ಆ ದುಡ್ಡನ್ನ ಮುಟ್ಟೋಕೆ ಅವಕಾಶ ಇರುವುದೇ ಇಲ್ಲ. ನೋಡಿ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಮ್ಯಾನೇಜರ್ ಆಗಿರ್ತಾರೆ, ಅವರಿಗೂ ಸಹಿತ ಇದರ ಬಗ್ಗೆ ಮಾಹಿತಿ ಇಲ್ಲ. MWPA ಆಕ್ಟ್ ಒಳಗಡೆ ಇನ್ಶೂರೆನ್ಸ್ ಅನ್ನು ಬೈ ಮಾಡಿದಾಗ ನಿಮ್ಮ ಫ್ಯಾಮಿಲಿಗೆ ತುಂಬಾ ಅನುಕೂಲ ಆಗುತ್ತೆ. ಹೀಗಾಗಿ ನೀವು MWPA ಆಕ್ಟ್ ಬಗ್ಗೆ ತಿಳಿಬೇಕಾಗಿರೋದು ತುಂಬಾ ಅವಶ್ಯಕ.